ಯಾಕೆ ಹೀಗ್ ಸುಳ್ಳು ನಾಟಕಗಳನ್ನ ಆಡ್ತಿದ್ಯಾ? ನೀನ್ ಚೆನ್ನಾಗಿರುವಂತ ಆಶೀರ್ವಾದ ಮಾಡಿದ್ರೆ ನಾನ್ ನಾಶ ಆಗಿ ಹೋಗ್ತೀನಿ ಸಕ್ಕು. ಬೇಗ ಮಾಡು. ನೀರ್ ಸೇದೋದ್ ಮಾತ್ರ ಅಲ್ಲ, ಮನೇಲಿ ಇನ್ನು ಬೇಕಾದಷ್ಟು ಕೆಲ್ಸ ಇದೆ. ಹಾಗೆ ಆಗ್ಲಿ ಅತ್ತೆ, ಮಾಡ್ತೀನಿ. ಎಲ್ಲಾ ಕೆಲ್ಸಗಳನ್ನ ಮಾಡ್ತೀನಿ. ನೀವ್ ನನ್ನ ತವ್ರ ಮನೆ ಕಳಿಸ್ತೀರಾ ಅಲ್ವಾ? ನಿನ್ನ ತವ್ರ ಮನೆ ಕಳಿಸ್ಬೇಕಾ? ಯಾಕೆ ತಾಯಿ, ನಮ್ಮೇಲ್ ಚಾಡಿ ಹೇಳಕ? ಇಲ್ಲ ಇಲ್ಲ ಅತ್ತೆ, ನಾನು ಅವ್ರಿಗೆ ಏನು ಚಾಡಿ ಹೇಳಲ್ಲ. ನಾನು ನಮ್ಮ ಅಮ್ಮನ, ಅಜ್ಜಿನ, ಅಪ್ಪನ ನೋಡ್ಕೊಂಡ್ ಬಂದ್ಬಿಡ್ತೀನಿ. ಇಲ್ಲಿ ವಿಷಯಗಳನ್ನ ಅವ್ರಿಗೆ ಹೇಳಲ್ಲ. ನಿಜವಾಗ್ಲೂ ಹೇಳಲ್ವಾ? ಸರಿ, ಕಳಿಸ್ಬೇಕು ಅಂದ್ರೆ ನೀನೊಂದು ಪರೀಕ್ಷೆಯಲ್ಲಿ ಗೆಲ್ಲಬೇಕು. ಪರೀಕ್ಷೆನಾ? ಸರಿ ಸರಿ, ನಾನು ಪರೀಕ್ಷೆಗೆ ಸಿದ್ಧ. ನಾನು ಪರೀಕ್ಷೆಯಲ್ಲಿ ಗೆದ್ರೆ ನನ್ನ ತವ್ರ ಮನೆ ಕಳಿಸ್ತೀರಾ ಅಲ್ವಾ? ಕಳಿಸ್ತೀನಿ. ನಾನು ಮಾತಿನ ಪ್ರಕಾರ ನಡ್ಕೊಳ್ಳೋಳು. ಸರಿ, ಹೇಳಿ, ಏನದು ಪರೀಕ್ಷೆ? ಅರೆ, ಮೊದ್ಲು ನೀರ್ ಸೇದೋದ್ ಪೂರ್ತಿ ಮಾಡು. ಮನೇಲಿ ಬೇಕಾದಷ್ಟು ಬಿಂದಿಗೆಗಳಿವೆ, ಅವುಗಳನ್ನ ತುಂಬಿಸು. ಅವುಗಳನ್ನೆಲ್ಲ ತುಂಬಿಸಿದ್ಮೇಲೆ ಪರೀಕ್ಷೆ ಏನು ಅಂತ ಹೇಳ್ತೀನಿ. ಸರಿ. ಅರೆ ಏನಮ್ಮ, ನೀನ್ ಏನ್ ಮಾಡ್ತಿದ್ಯಾ? ತವ್ರ ಮನೆ ಕಳಿಸ್ತೀನಿ ಅಂತ ನೀನ್ ಅವಳಿಗೆ ಮಾತು ಯಾಕೆ ಕೊಟ್ಟೆ? ಪರೀಕ್ಷೆಲಿ ಗೆದ್ರೇನೆ ಕಳಿಸ್ತೀನಿ ಅಂತ ಹೇಳಿದೀನಿ ಯಮುನಾ. ವಿಷಯ ಏನು ಅಂತ ಹೋಗ್ತಾ ಹೋಗ್ತಾ ನಿನ್ಗೆ ಗೊತ್ತಾಗತ್ತೆ. ಅರ್ಥ ಆಯ್ತಾ? ಏನೇ ಸಕ್ಕು, ಮನೇಲಿ ಇಷ್ಟೊಂದು ರಾದ್ದಾಂತ ನಡೆದ್ರು ನೀನ್ ನಗ್ನಗ್ತಾ ಇದೀಯಾ? ನನಗೊತ್ತು. ಅತ್ತಿಗೆ, ನೀವು ಸಂತೋಷವಾಗಿದ್ದೀರಾ ಅಲ್ವಾ? ಈಗ ಅವಳು ಅಷ್ಟೊಂದು ಸಂತೋಷ ಪಡೋ ವಿಷಯ ಮನೇಲಿ ಏನ್ ನಡೀತು? ನಿನಗೆ ಗೊತ್ತಿಲ್ಲ ಬಿಡಮ್ಮ. ಅತ್ತಿಗೆ, ನೀವ್ ನಗ್ತಾ ಇದ್ರೆ ತುಂಬಾ ಅಂದವಾಗಿ ಕಾಣ್ತೀರಾ. ನಮ್ ಮನೇಲಿ ಯಾರು ನಗದೇ ಇಲ್ಲ, ಎಲ್ರೂ ಭಯ ಪಟ್ಕೊಂಡೇ ಇರ್ತಾರೆ. ವೀನು, ನೀನ್ ಸರಿಯಾಗಿ ಹೇಳ್ದೆ. ಅಷ್ಟಕ್ಕೂ ಈ ಮನೇಲಿ ಇರೋರ್ಗೆ ನಗೋದಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಒಂದ್ ವೇಳೆ ನಾವು ನಗ್ನಗ್ತಾ ಅವ್ರ ಎದುರುಗಡೆ ಹೋದ್ರೆ 10 ಕಣ್ಣೀರ್ ಹಾಕೋವರೆಗೂ ನಮ್ಮನ್ನ ಬಿಡಲ್ಲ. ಇಲ್ ನೋಡು ಸಕ್ಕು, ಈಗ ನಗ್ತಿದ್ಯಾ, ಆದ್ರೆ ಆಮೇಲೆ ಇಲ್ಲ ಇಲ್ಲ ಚಿಕ್ಕತ್ತೆ, ನಾನ್ ಯಾವ ಕಾರಣಕ್ಕೂ ಅಳಲ್ಲ. ಯಾಕಂದ್ರೆ ನಮ್ಮ ಅತ್ತೆ ನನ್ನ ತವ್ರ ಮನೆ ಕಳಿಸ್ತೀನಿ ಅಂತ ಹೇಳಿದಾರೆ. ಆವಾಗ್ಲೇ ಅವ್ರು ಕಳ್ಸಲ್ಲ ಅಂತಂದ್ರಲ್ವಾ? ಹೌದು, ಮೊದ್ಲು ಕಳ್ಸಲ್ಲ ಅಂತಂದ್ರು, ಆದ್ರೆ ಈಗ ಕಳಿಸ್ತೀನಿ ಅಂತ ಹೇಳಿದಾರೆ. ಛೇ, ಮನೋರಮ ಅಕ್ಕ ನಿನ್ನ ತವ್ರ ಮನೆಗ್ ಕಳಿಸ್ತೀನಿ ಅಂತ ಹೇಳಿದ್ರಾ? ನಾನ್ ಖಂಡಿತ ನಂಬಲ್ಲ. ಕಳಿಸ್ತೀನಿ ಅಂತ ಹೇಳಿದಾರೆ ಅಂದ್ರೆ ಅದ್ರ ಹಿಂದೆ ದೊಡ್ಡ ಸಂಚೆ ಇರುತ್ತೆ. ಅಯ್ಯೋ, ಅಂತದೇನಿಲ್ಲ, ನಿಜವಾಗ್ಲೂ ಕಳಿಸ್ತೀನಿ ಅಂತ ಹೇಳಿದಾರೆ. ಆದ್ರೆ ಹೋಗೋ ಮುಂಚೆ ನಿನಗ್ ಪರೀಕ್ಷೆ ಕೊಡ್ತೀನಿ ಅಂತ ಹೇಳಿದಾರೆ. ನಾನ್ ಪರೀಕ್ಷೆಲ್ ಗೆಲ್ತೀನಿ ಚಿಕ್ಕತ್ತೆ. ಪಾಂಡುರಂಗ ನನ್ ಜೊತೆ ಇದಾನಲ್ವಾ? ಮಾಡು, ದಿನ ಹೀಗೆ ಪಾಂಡುರಂಗನ್ ಭಜನೆ ಮಾಡು. ಕೊನೆಗೊಂದಿನ ನಮ್ಮಕ್ಕ ಶಾಶ್ವತವಾಗಿ ತವ್ರ ಮನೆಗ್ ಕಳಿಸ್ಬಿಡ್ತಾಳೆ. ನಮ್ಮಕ್ಕ ಏನ್ ಹೇಳಿದ್ಲು ನಿನ್ಗೆ? ಪರೀಕ್ಷೆಲ್ ಗೆದ್ರೆ ತವ್ರ ಮನೆಗ್ ಕಳಿಸ್ಕೊಡ್ತಾಳ. ಅವಳು ಕೊಡೋ ಪರೀಕ್ಷೆಲಿ ನೀನ್ ಸತ್ರು ಗೆಲ್ಲಲ್ಲ, ತವ್ರ ಮನೆಗೂ ಹೋಗಲ್ಲ. ಬನ್ನಿ ನಾದ್ನಿ ಅವ್ರೆ, ನೀವು ತವ್ರ ಮನೆಗೆ ಹೋಗ್ಬೇಕು ಅಲ್ವಾ? ಹಾಗಾದ್ರೆ ಹೋಗೋಕ್ಕೂ ಮುಂಚೆ ಈ ಕೆಲ್ಸನ ಪೂರ್ತಿ ಮಾಡಿ. ಈ ಒಣಮೆಣಸಿನ್ಕಾಯಿಗಳನ್ನೆಲ್ಲ ಚೆನ್ನಾಗಿ ಕುಟ್ಟಿ ಖಾರದ ಪುಡಿ ಮಾಡ್ಬೇಕು. ನಿನ್ ಕೈಲಿ ಆಗುತ್ತಾ? ನಾನು ಒಬ್ಳೇನಾ? ಮತ್ತೆ ನೀನ್ ತವ್ರ ಮನೆಗೆ ಒಬ್ಳೇ ಹೋಗ್ತಿದ್ಯಾ ಅಲ್ವಾ? ದೊಡ್ಡದಾಗ್ ಮಾತಾಡ್ತೀಯಾ? ನಮ್ಮನ್ನೇನಾದ್ರೂ ಕರ್ಕೊಂಡು ಹೋಗ್ತಿದ್ಯಾ?